ಕೈಗಾರಿಕೆಗೆ ಭೂ ಸ್ವಾಧೀನವನ್ನ ವಿರೋಧಿಸಿ ಇವತ್ತು ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಗ್ರಾಮಾಂತರ ದೇವನಹಳ್ಳಿಯಲ್ಲಿ ರೈತರು ಬೃಹತ್ ಪ್ರೊಟೆಸ್ಟ್ ಅನ್ನು ಮಾಡಿದ್ದು, ದೇವನಹಳ್ಳಿಯ ತಹಸೀಲ್ದಾರ್ ಕಚೇರಿಗೆ ರೈತರು ಪ್ರತಿಭಟನಾಕಾರರು ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಳೆದ ಹಲವು ದಿನಗಳಿಂದ ಈ ರೈತರು ಭೂ ಸ್ವಾಧೀನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಯಾವುದೇ ರೀತಿಯಾದಂತ ಸೂಕ್ತವಾದ ರೆಸ್ಪಾನ್ಸ್ ಅವರಿಗೆ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಮಾಡು ಇಲ್ಲವೇ ಮಡಿ ಅನ್ನುವಂತೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ದೇವನಹಳ್ಳಿಯಲ್ಲಿ ಹೋರಾಟಕ್ಕೆ ಸಿದ್ಧತೆಗಳು ಈಗಾಗಲೇ ಮಾಡಿಕೊಳ್ಳಲಾಗಿದ್ದು 5,000ಕ್ಕೂ ಹೆಚ್ಚು ರೈತರು ಈ ಹೋರಾಟದಲ್ಲಿ ಭಾಗಿಯಾಗುವ ನಿರೀಕ್ಷೆಗಳಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟು 1,277 ಎಕರೆಯಲ್ಲಿ 500 ಎಕರೆಗಳನ್ನ 3 ಅಡಿ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕೈಗೊಳ್ತೀವಿ. ಈ ಮಿಕ್ಕ ಎಲ್ಲಾ ಭೂಮಿಯನ್ನು ಕೂಡ ಸ್ವಾಧೀನಕ್ಕೆ ತಗೊಳ್ತೀವಿ, ಪರಿಹಾರ ಕೊಡ್ತೀವಿ. ಪರಿಹಾರ ಬೇಡ, ನಮಗೆ ಡೆವಲಪ್ಮೆಂಟ್ ಸೈಟ್ ಕೊಡಿ ಅಂತಂದ್ರೆ 25%, 10,000 ಸರ್ಕಾರ ತನ್ನ ನಾವು ಕೂಡ ಪರಿಶೀಲಿಸಿದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾವು ವಿನಂತಿ ಮಾಡಿದ್ದೇವೆ ಹೋರಾಟ ಕೈಗೊಳ್ಳಿ ಅಂತ. ಅವರ ವಿನಂತಿಯನ್ನು ನಾವು ನಯವಾಗಿಯೇ ಹೃತ್ಪೂರ್ವಕವಾಗಿ ತಿರಸ್ಕರಿಸಿದೆ. DCP ನಾರ್ತ್ ಈಸ್ಟ್ ಅವರು ಮತ್ತು DCP ಮತ್ತು ಜೊತೆಯಲ್ಲಿ ಸಫಿಷಿಯಂಟ್ ಸ್ಟಾಫ್ ಎಲ್ಲ ಡಿಪ್ಲೈ ಮಾಡಿ ರೋಲ್ ಕಾಲ್ ಆಯಿತು. ನಾಳೆ ಬೆಳಿಗ್ಗೆ ಡಿಪ್ಲೈ ಮಾಡಿಕೊಂಡು ನಾಳೆ ಬೆಳಿಗ್ಗೆ 11 o'clock ಅಂತ ಹೇಳಿದ್ರೆ 11 ಅದು ಸ್ಟಾರ್ಟ್ ಆಗಿ ಎಷ್ಟು ಟೈಮ್ ವರ್ಕ್ ಆಗುತ್ತೆ ಎಲ್ಲ ನೋಡ್ಕೊಳ್ಳೋಕ್ಕೆ ನಮ್ಮ 3 DCP ಬೇರೆ 10. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮಾಂಜಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಮಾಂಜಿ, ವೆರಿ ಗುಡ್ ಮಾರ್ನಿಂಗ್. ಈಗ ರೈತರು ದೇವನಹಳ್ಳಿಯಲ್ಲಿ ಏನು ಹೋರಾಟಕ್ಕೆ ಇಳಿದಿದ್ದಾರೆ, ಅವರ ಮೂಲ ಬೇಡಿಕೆ ಏನು, ಹಾಗೆ ಹೋರಾಟದ ರೂಪುರೇಷೆ ಹೇಗಿದೆ? ಏನಂತಂದ್ರೆ ಚನ್ನರಾಯಪಟ್ಟಣ ಭೂ ವಿರೋಧಿ ಹೋರಾಟ ಸಮಿತಿಯಿಂದ ಏನಂತಂದ್ರೆ ಇವತ್ತು ದೇವನಹಳ್ಳಿ ಚಲೋ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ರೈತರು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಕಳೆದ ಒಂದು 1,180 ದಿನಗಳಿಂದ ಚನ್ನರಾಯಪಟ್ಟಣ ಹೋಬಳಿಯ 1,777 ಎಕರೆ 2 ಹಂತದಲ್ಲಿ ಏನಂತಂದ್ರೆ ರಾಜ್ಯ ಸರ್ಕಾರ ಭೂ ಸ್ವಾಧೀನವನ್ನ ಮಾಡ್ಕೊಡೋದಕ್ಕೆ ಈಗಾಗಲೇ ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿದ್ದಾರೆ. ಇದನ್ನ ವಿರೋಧಿಸಿ ಏನೋ ರೈತರು 1,180 ದಿನಗಳಿಂದ ಇದನ್ನ ಕೈ ಬಿಡಬೇಕು ಅಂತ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಅದಾದ್ರೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಸಕಾರಾತ್ಮಕದಂತ ಸ್ಪಂದನೆ ನೀಡಿಲ್ಲ. ಅದ್ರ ವಿರುದ್ಧ ಏನಂತಂದ್ರೆ ಇವತ್ತು ರೈತರು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ 5,000 ಜನಸಂಖ್ಯೆ ಹೆಚ್ಚು ರೈತರು ಈಗಾಗಲೇ ವಿವಿಧ ಜಿಲ್ಲೆಗಳಿಂದ ದೇವನಹಳ್ಳಿಗೆ ಆಗಮಿಸಿದ್ದಾರೆ. ಇವರು ದೇವನಹಳ್ಳಿ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಉಗ್ರವಾದ ಹೋರಾಟ ಮಾಡೋದಕ್ಕೆ ಈಗ ರೈತರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಈ ರೈತರ ಹೋರಾಟವನ್ನ ತಡೆಯೋದಕ್ಕೆ ಏನಂತಂದ್ರೆ ದೇವನಹಳ್ಳಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಏರ್ಪಡಿಸಿದ್ದಾರೆ. ಒಂದು 1,200 ಪೊಲೀಸರನ್ನ ನಿಯೋಜನೆ ಮಾಡಿ ತಾಲೂಕು ಕಚೇರಿಗೆ ಏನಂತಂದ್ರೆ ಬಿಗಿ ಬಂದೋಬಸ್ತ್ ಮತ್ತು ದೇವನಹಳ್ಳಿ ಟೌನ್ ವ್ಯಾಪ್ತಿಯಾದಂತ 144 ಸೆಕ್ಷನ್ ಸಹ ಜಾರಿ ಮಾಡಿದ್ದಾರೆ. ಅದನ್ನ ಮೀರಿ ಏನಂತಂದ್ರೆ ಇವತ್ತು ದೇವನಹಳ್ಳಿ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಭೂ ಸ್ವಾಧೀನವನ್ನ ಕೈ ಬಿಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ನೀಡೋದಕ್ಕೆ ಈಗಾಗಲೇ ಮುಂದುವರೆದಿದೆ. ಈಗಾಗಲೇ ದೇವನಹಳ್ಳಿ ಟೌನ್ಗೆ ವಿವಿಧ ಜಿಲ್ಲೆಗಳಿಂದ ರೈತರು ಈಗಾಗಲೇ ಆಗಮಿಸಿ ದೇವನಹಳ್ಳಿ ಟೌನ್ ನ ಹಳೆ ಬಸ್ ಸ್ಟಾಂಡ್ ನಿಂದ ಏನಂತಂದ್ರೆ ಅಲ್ಲಿಂದ ಏನಂದ್ರೆ ತಾಲೂಕು ಆಫೀಸ್ಗೆ ಏನಂದ್ರೆ ಮೆರವಣಿಗೆ ಮೂಲಕ ಬಂದು ಅದಾದ ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಈಗ ರೈತರು ಪ್ಲಾನ್ ಮಾಡ್ಕೊಂಡಿರುವಂತದ್ದು. ರೈಟ್ ರಾಮಾಂಜಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.